ಒನ್ಸ್ ದೇವರು ಡಿಸಿಷನ್ ಸಾತಾನ ಬಂದು ಯಾಕೋಬನ ಪುಸ್ತಕ 1ನೇ ಚಾಪ್ಟರ್ 8ನೇ ವಾಕ್ಯದಿಂದ ಓದಿ. ದೇವರ ವಿಷಯದಲ್ಲಿ ನೀವು ಎಷ್ಟು ಪರ್ಫೆಕ್ಟ್ ಆಗಿರ್ತೀರೋ ಅಷ್ಟು ಬ್ಲೆಸ್ಡ್ ಆಗಿರ್ತೀರ. ಹಲ್ಲೆಲೂಯಾ. ಸಾಕ್ಷಿಯಿಂದ ಬರ್ತೀರಿ, ಟೆಸ್ಟಿಮೋನಿಯಿಂದ ಬರ್ತೀರಿ. ಯೋಬ್ ಪುಸ್ತಕ 1ನೇ ಚಾಪ್ಟರ್ 8ನೇ ವಾಕ್ಯ ಓದಬೇಕು. ದೇವರ ಹತ್ರ ಏನು ಒಂದು ಕನ್ವರ್ಸೇಷನ್ ಆಗ್ತದೆ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ. ಏನ್ ಹೇಳ್ತಾ ಇದ್ದಾರೆ? ನಿಮ್ಗೆ ದೇವರ ಮೇಲೆ ಪ್ರೀತಿ ಇದೆ, ಇದೆಯಾ ಇಲ್ಲ? ಭಯಭಕ್ತಿ ಇದೆ. ಎಷ್ಟು ಭಯ ಅಂತ ಗೊತ್ತಿಲ್ಲ, ಒಂದು ಭಕ್ತಿ ಇದೆ ಅಲ್ಲ? ಭಕ್ತಿ ಇದೆ. ಭಯ ಎಷ್ಟಂತ ನಿಮ್ಗೆ ಗೊತ್ತು? ಭಕ್ತಿ ಇದೆ. ಇಲ್ಲಿ ನೋಡಿ, ದೇವರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ಯೋಬ್ನ ನೋಡಿಯಾ? ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ. ಕೆಟ್ಟದನ್ನು ನೀವು ಏನ್ ಮಾಡ್ತಾ ಇದ್ದೀರಾ? ನಿರಾಕರಿಸ್ತಾ ಇದ್ದೀರಾ. ಓಕೆ. ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ನೋಡಿಯಾ? ನೆಕ್ಸ್ಟ್. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಯಾರ ಹತ್ರ ಹೇಳ್ತಾ ಇದ್ದಾರೆ? ಯಾರ ಹತ್ರ ಹೇಳ್ತಾ ಇದ್ದಾರೆ? ಯಾಕೆ ಸೈತಾನ ಹತ್ರ ಹೇಳ್ತಾ ಇದ್ದಾರೆ? ಯಾಕೆ ಅವನ ಹತ್ರ ಹೇಳ್ತಾರೆ? ಯಾಕೆ ದೇವರ ಹತ್ರ ಹೋಗೋಕ್ಕಾಗುತ್ತಾ? ಸೈತಾನಿಲ್ಲ 100% ಆಗುತ್ತೆ. ಯಾಕಂದ್ರೆ ಅವನ ಅಭಿಷೇಕವನ್ನು ಧರಿಸಿಕೊಂಡಿದ್ದಾನೆ. ದೇವರನ್ನ ಇಲ್ಲಿ ಆರಾಧನೆ ಮಾಡ್ತಾರಲ್ಲ, ಈ ತರ ದೇವರನ್ನ ಆರಾಧನೆ ಮಾಡ್ತಾ ಇದ್ದಿದ್ದವನೇ ಭೂಮಿಗೆ ಬಂದಿದ್ದ ಸೈತಾನದ. ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಅವನೇ ಅವನ ಒಳಗಡೆ ಒಂದು ಹೆಮ್ಮೆ ಬಂದ್ಬಿಡ್ತು. ಏನ್ ಹೆಮ್ಮೆ? ಪ್ರೈಡ್. ಯಾಕೆ ನಾನು ದೇವರನ್ನ ಆರಾಧಿಸ್ಬೇಕು? ನನ್ ಜೊತೆ ಇಷ್ಟು ಕೋಟಿಗಳು ದೇವದೂತರು ಇದ್ದಾರಲ್ಲ, ನಾನೇ ಯಾಕೆ ಅಲ್ಲಿ ಕೂತ್ಕೋಬಾರ್ದು ಆ ಕುರ್ಚಿನಲ್ಲಿ? ಆ ಆಸೆ ಒಳಗಡೆ ಬಂದಿದ ತಕ್ಷಣನೇ ಬೀಳಕ್ಕೆ ಶುರು. ಹಲ್ಲೆಲೂಯಾ. ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಅವ್ನು ಏನಾಯ್ತು? ಅಲ್ಲಿಂದ ದೇವರು ಅವನ ತಲ್ಬಿಟ್ಟು, ದೇವರಲ್ಲ ಮೈಕಲ್ ದೇವದೂತರು ತಲ್ಬಿಟ್ಟು. ಹಲ್ಲೆಲೂಯಾ. ದುರಾಸೆ, ಅತಿ ಆಸೆ ಬಂದ್ಬಿಟ್ಟು. ಇಲ್ಲಿ ನೋಡಿ, ಅದರಿಂದ ಅವನಿಗೂ ಅಧಿಕಾರ ಇದೆ. ಎಲ್ಲ ಅಧಿಕಾರ ಇದೆ ದೇವರ ಹತ್ರ ಹೋಗಿ ಮಾತಾಡಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಾತಾಡಕ್ಕೆ ಅಧಿಕಾರ ಇದೆ. ಬಟ್ ಆ ಅಭಿಷೇಕ ಕೆಟ್ಟೋಗಿರೋ ಅಭಿಷೇಕ ಅವ್ನು ಇಟ್ಕೊಂಡಿರೋದು. ಪರಿಶುದ್ಧತೆಯಿಂದ ಇರುವಾಗ ಪರಿಶುದ್ಧತೆಯಿಂದ ಇರೋ ಅಭಿಷೇಕ ಇರುತ್ತೆ. ಒನ್ಸ್ ಅದು ಕರೆಕ್ಟ್ ಆಗ್ಬಿಟ್ರೆ ಏನಾಗುತ್ತೆ ಹೇಳಿ? ಎಲ್ಲ ದೇವ್ರಿಗೆ ವಿರೋಧವಾಗಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ದೇವ್ರ ಚಿತ್ತಕ್ಕೆ ವಿರೋಧವಾಗಿ. ಸುಳ್ಳು ಹೇಳ್ಬಾರ್ದು. ಅವನು ಹೇಳ್ತಾನೆ, ಸುಳ್ಳು ಹೇಳು ಪರವಾಗಿಲ್ಲ, ಟೈಮ್ ವೇಸ್ಟ್ ಮಾಡ, ನಿನ್ನಿಂದ ಆಗ್ತಾ ಇಲ್ಲ, ಕೈಯಲ್ಲ ನೋಡಿ, ಕಾಲಲ್ಲ ಎಲ್ಲಿತಾ ಇದೆ, ಪರವಾಗಿಲ್ಲ ಅವನು ಹೇಳ್ಕೊಡ್ತಾನೆ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ, ಫೋನ್ನಲ್ಲಿ ಮಾತಾಡೋಣ, ಬೈಬಲ್ ಓದೋ ಟೈಮ್ ಏನ್ ಮಾಡೋಣ, ಪರವಾಗಿಲ್ಲ. ಬೈಬಲ್ ತಾನೆ ನಿನ್ನ ಹತ್ರ ತಾನೆ ಇದೆ, ಬೈಬಲ್ ನಿನ್ ಕೈನಲ್ಲಿ ತಾನೆ ಇದೆ. ನಿನ್ ಫ್ರೆಂಡ್ ಇರ್ತಾರ, ನಿನ್ನ ಹತ್ರ ಇರಲ್ಲ, ಪರವಾಗಿಲ್ಲ. ನೀನು ಫಸ್ಟ್ ಅಲ್ಲಿ ಮಾತಾಡ, ಆಮೇಲೆ ಬೈಬಲ್. ರಾತ್ರಿ ಕೂಡ ಇದೆಯಲ್ಲ, ಮನೆಯಲ್ಲಿ ತಾನೆ ಇದೆಯಾ, ಬೈಬಲ್ ನಿನ್ ಕೈನಲ್ಲೇ ಇದೆ, ಯಾವಾಗ ಬೇಕಾದ್ರೂ ಓದ್ಕೋ.